ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ನನ್ನ ಹೆಸರು ಸುರೇಶ್. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್, SRP ಚಾನಲ್. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಯಾವುದೇ ಒಂದು ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ತಲುಪುತ್ತೆ. ಸೊ ಈ ಚಾನಲ್ ಶುರು ಮಾಡೋ ಆಲೋಚನೆ ನನಗೆ ಬಂದಿದ್ದು, ನಾನು ಇತ್ತೀಚೆಗೆ ಒಂದು ಬ್ಯಾಂಕ್ ಫ್ರೀಸ್ ಅನ್ನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತೀನಿ. ಸೊ ಇದ್ರ ಸಲುವಾಗಿ ಈ ಚಾನಲ್ ಮುಖಾಂತರ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದರಿಂದ ಹೇಗೆ ಹೊರಗಡೆ ಬರೋದು, ಸೊ ಏನೆಲ್ಲ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ನಿಮಗೆಲ್ಲ ತಿಳಿಸ್ತೇನೆ. ಸೊ ನಾನು ಮೂಲತಃ ಬೆಂಗಳೂರು ನಿವಾಸಿ. ನಾನೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತೀನಿ. ಸೊ ಅಕ್ಟೋಬರ್ 12, 2025 ನಾನು ಮೆಟ್ರೋನಲ್ಲಿ ಪ್ರಯಾಣ ಮಾಡಲು UPI ಮುಖಾಂತರ ಟಿಕೆಟ್ ಖರೀದಿ ಮಾಡಬೇಕು. ಸೊ ಹಾಗಾಗಿ UPI ಮುಖಾಂತರ ದುಡ್ಡು ಕಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನನ್ನ ದುಡ್ಡು ಹೋಗೋದಿಲ್ಲ. ಅಲ್ಲಿ ಏನೋ ಒಂದು ಮೆಸೇಜ್ ಬರುತ್ತೆ, ಏನಂತ ಹೇಳಿದ್ರೆ, ಯುವರ್ ಅಕೌಂಟ್ ಈಸ್ ಫ್ರೋಝನ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಹೋಮ್ ಬ್ರಾಂಚ್ ಫಾರ್ ಫರ್ದರ್ ಕ್ವೆರಿ ಅಂತ ಹೇಳಿ ನನಗೆ ಅದೊಂದು ಮೆಸೇಜ್ ಬರ್ತಾ ಇದೆ. ಬಟ್ ಯಾವುದೇ ರೀತಿ ದುಡ್ಡು ಕಟ್ಟಾಗ್ತಾ ಇಲ್ಲ. ಸೊ ಟಿಕೆಟು ತೊಗೊಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಹೀಗೆ ಒಂದು 10 ಸಾರಿ ನಾನು ಪ್ರಯತ್ನ ಮಾಡಿರ್ತೀನಿ. ಸೊ ಅದು ಪದೇ ಪದೇ ಇದೇ ರೀತಿ ಮೆಸೇಜ್ ಬರೋದ್ರಿಂದ ನನಗೆ ಅರ್ಥ ಆಗಿರೋದಿಲ್ಲ. ಹಾಗೆ ನನ್ನ ಸ್ನೇಹಿತನ ಹತ್ರ ದುಡ್ಡು ತೊಗೊಂಡು ಟಿಕೆಟ್ ತೊಗೊಂಡು ನಾನು ಪ್ರಯಾಣ ಮಾಡಿರ್ತೀನಿ. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ನಾನು ಫಸ್ಟು ನಿಯರೆಸ್ಟ್ ಬ್ರಾಂಚ್ಗೆ ಹೋಗ್ತೀನಿ. ಸೊ ನಿಯರೆಸ್ಟ್ ಬ್ರಾಂಚ್ಗೆ ಹೋಗೋಕ್ಕೆ ಮುಂಚೆ ನನಗೇನು ಆಲೋಚನೆ ಅಂದರೆ, ಅಷ್ಟೊಂದು ಗಂಭೀರವಾಗಿ ತೊಗೊಂಡಿಲ್ಲ ಇದನ್ನು. ಯಾಕಂತ ಹೇಳಿದ್ರೆ ಇದೇ ರೀತಿ ನಂದು ಕೋಟಕ್ ಮಹೇಂದ್ರ ಬ್ಯಾಂಕಲ್ಲೂ ಹೀಗೆ ಆಗಿರುತ್ತೆ, ಇದೇ ರೀತಿ ಮೆಸೇಜ್ ಬಂದಿರುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಬ್ಯಾಂಕಿಗೆ ವಿಚಾರಿಸಿದ ಮೇಲೆ ಇದು ಅಕೌಂಟ್ ನಿಮ್ಮದು KYC ರೀ ಎಂಟ್ರಿ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮದು ATM ಕಾರ್ಡ್ ನಿಮ್ಮ ಮನೆಯವ್ರಿಗೂ ಬಂದಿರುತ್ತೆ. ನೀವು ಆ ಸಮಯದಲ್ಲಿ ಮನೇಲಿ ಇರೋದಿಲ್ಲ ಅಥವಾ ಫೋನ್ ಪಿಕ್ ಮಾಡಿರೋದಿಲ್ಲ. ಸೊ ನಾವು 2-3 ವೀಕ್ಸ್ ವೆಯ್ಟ್ ಮಾಡಿರ್ತೀವಿ ನೀವು ಬರ್ತೀರಾ ಬ್ರಾಂಚ್ಗೆ ಅಂತ, ನೀವು ಬಂದಿರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿರ್ತೀವಿ, ಸಸ್ಪೆಕ್ಟ್ ಲಿಸ್ಟ್ಗೆ ಹಾಕಿ ಇದನ್ನು ನೀವು ಫ್ರೀಸ್ ಮಾಡಿರ್ತೀವಿ ನಿಮ್ಮ ಅಕೌಂಟು. ಸೊ ಇನ್ನೊಂದು ಸರಿ ನಿಮ್ಮ ಮನೆ ಹತ್ರ ವಿಸಿಟ್ ಮಾಡಿ ಆ ವೆರಿಫಿಕೇಷನ್ ಎಲ್ಲ ಮಾಡಿ ಮತ್ತೆ KYC ಮಾಡಿ ರಿಲೀಸ್ ಮಾಡ್ತೀವಿ ಅಕೌಂಟ್ ಅಂತ ಹೇಳಿರ್ತಾರೆ. ಸೊ ಹಾಗೆ ಆಯಿತು, ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ನಾನು ರಿಲೀಸ್ ಮಾಡಿಕೊಂಡೆ. ಸೊ ಹಾಗೆ ಆಗಿರುತ್ತೆ, ಏನೋ ದೊಡ್ಡ ಇಶ್ಯೂ ಆಗಿರೋದಿಲ್ಲ ಅಂತ ನಾನು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ನಿಯರೆಸ್ಟ್ ಬ್ರಾಂಚ್ HDFC ಬ್ಯಾಂಕ್. HDFC ನನ್ನ ಸ್ಯಾಲರಿ ಅಕೌಂಟು HDFC ಅಕೌಂಟಲ್ಲಿ ಈಗ ಕರೆಂಟ್ಲಿ ನಂದು ಫ್ರೀಸ್ ಆಗಿರೋದು. ಸೊ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ವಿಚಾರಿಸಿರ್ತೀನಿ, ಅಕೌಂಟ್ ನಂಬರ್ ಕೊಟ್ಟು ವಿಚಾರಿಸಿ, ನನ್ನ ಅಕೌಂಟಿಂದ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ಏನು ತೊಂದರೆ ಆಗಿದೆ ನೋಡಿ, ಅಕೌಂಟಿನ ಬ್ಲಾಕ್ ಆದಂಗಿದೆ ಅಂತೇಳಿ ವಿಚಾರಿಸ್ತೀನಿ. ಅವ್ರು ನನ್ನ ಅಕೌಂಟ್ ನಂಬರ್ ಎಲ್ಲ ತೊಗೊಂಡು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿ ಹೇಳ್ತಾರೆ, ನಿಮ್ಮ ಅಕೌಂಟ್ ಮೇಲೆ MHA ಕಂಪ್ಲೇಂಟ್ ಆಗಿರುತ್ತೆ. ಸೊ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಹೋಗಿ ನಿಮ್ಮ ಹೋಮ್ ಬ್ರಾಂಚನ್ನ ವಿಸಿಟ್ ಮಾಡಿ ಅಂತಾರೆ. ನನಗೆ MHA ಕಂಪ್ಲೇಂಟ್ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಯಾವ ರೀತಿ ಅದು ಕಂಪ್ಲೇಂಟು. ನಾನು ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ಬೋದು ಅಥವಾ ಯಾವುದೇ ರೀತಿ ನಾನು ಅಕೌಂಟಿಂದ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಕೇಳ್ತೇನೆ ಅವ್ರಿಗೆ, ಅಂದರೆ ಅವ್ರು ಹೇಳ್ತಾರೆ ನಿಮ್ದು ಯಾವುದೋ ಒಂದು ಫ್ರಾಡ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ನಿಮ್ಮ ಅಕೌಂಟಿಂದ. ಸೊ ಹಾಗಾಗಿ ಫ್ರೀಸ್ ಮಾಡಿರ್ತಾರೆ. ನಮ್ಮಲ್ಲಿರೋದು ಇಷ್ಟೇ ಮಾಹಿತಿ, ನೀವು ಹೋಗಿ ಹೋಮ್ ಬ್ರಾಂಚಿಗೆ ಹೋಗಿ ಸೊ ಅವರೆಲ್ಲ ಹೇಳ್ತಾರೆ ಅಂತಾರೆ. ಸೊ ಅಲ್ಲಿಂದ ತಕ್ಷಣ ನಾನು ಹೊರಟು ಹೋಮ್ ಬ್ರಾಂಚ್ ನಂದು ವೈಟ್ ಫೀಲ್ಡಲ್ಲಿ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತೀನಿ. ಹೋಗಿ ಅಲ್ಲಿ ಕೇಳ್ತೇನೆ, ಅಕೌಂಟ್ ನಂಬರ್ ಎಲ್ಲ ಕೊಟ್ಟು ವಿಚಾರಿಸ್ತೀನಿ. ಅವರು ಹೇಳ್ತಾರೆ MHA ಕಂಪ್ಲೇಂಟ್ ಆಗಿದೆ. ಈ ಕಂಪ್ಲೇಂಟ್ ಬಂದು ನಿಮಗೆ ಗುಜರಾತಲ್ಲಿ ರೈಸ್ ಮಾಡಿರ್ತಾರೆ, ಗುಜರಾತಲ್ಲಿ ಕಂಪ್ಲೇಂಟ್ ರೈಸ್ ಆಗಿದೆ. ಸೊ ನೀವು ಅಲ್ಲಿಂದ NOC ತೊಗೊಂಬರ್ಬೇಕು ಅಂತ ಹೇಳಿ ಕೇಳ್ತಾರೆ. ನನಗೆ ಗಾಬರಿ ಆಗೋಯ್ತು. ಏನಪ್ಪ ಇದು, ನಾವಿರೋದು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಿರೋದಿಲ್ಲ ನಾವು, ಬೇರೆ ರಾಜ್ಯಕ್ಕೆಲ್ಲ. ಏನು ಮಾಡೋದು ಮೇಡಮ್? ಅಲ್ಲಿಗೆ ನಾನು ಮತ್ತೆ ಕೇಳ್ತೀನಿ, ಮೇಡಮ್ ಇದು ನಾವು ಫಿಸಿಕಲಾಗಿ ಅಲ್ಲಿಂದನೇ ಹೋಗಿ NOC ತರಬೇಕಂತ. ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಸರ್ NOC ಹೇಗೆ ತರ್ತಿರೋ ಏನೋ, ಬಟ್ ನಮ್ಗೆ NOC ತಂದು ಕೊಟ್ಟು ನಿಮ್ಮದು ಅಕೌಂಟ್ ರಿಲೀಸ್ ಮಾಡಿಸ್ತೀವಿ. ಸೊ ನಮ್ಮ ಹತ್ರ ಇರೋ ಮಾಹಿತಿ, ಎಲ್ಲಿ ಅಮೌಂಟ್ ನಿಮ್ಮದು ಫ್ರೀ ಕಂಪ್ಲೇಂಟ್ ರೈಸ್ ಆಗಿದೆ, ಅಲ್ಲಿಂದ ಸೈಬರ್ ಬ್ರಾಂಚ್ ಅವ್ರದ್ದು ನಂಬರ್ ಕೊಡ್ತೀವಿ, ಇಮೇಲ್ ID ಕೊಡ್ತೀವಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಆ ಡೀಟೇಲ್ಸ್ ಎಲ್ಲ ತೊಗೊಂಡು ನಾವು ಮನೆಗೆ ಬರ್ತೀವಿ. ಮನೆಗೆ ಬಂದು ಕಾಲ್ ಮಾಡ್ತೀವಿ. ಕಾಲ್ ಮಾಡಿದರೆ ಒಬ್ಬರು ಪಿಕ್ ಮಾಡೋದಿಲ್ಲ, ಕಾಲ್ ರಿಂಗ್ ಆಗ್ತಿರುತ್ತೆ, ಕಾಲ್ಸ್ ಹೋಗೋಲ್ಲ. ಸೊ ಏನು ಮಾಡ್ತೀವಿ, ಇಮೇಲು ಹಾಕ್ತೀವಿ. ಇಮೇಲ್ ಹಾಕಿ ಏನೇನಾಯಿತು, ಏನಕ್ಕೆ ನಮ್ಗೆ ಫ್ರೀಸ್ ಆಗಿದೆ, ನಮ್ಮದು ಅಕೌಂಟ್ ಅನ್ಲಾಕ್ ಮಾಡಿಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಕಳಿಸಿ
ಒಂದು ವಾರ ವೆಯ್ಟ್ ಮಾಡ್ತೀವಿ, ಯಾವುದೇ ರೀತಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿರೋದಿಲ್ಲ. ಸೊ ಒಂದೇ ಒಂದು ದಿನ ನಾನು ಬೆಳಗ್ಗೆ 8 ಗಂಟೆಗೆ ಕಾಲ್ ಮಾಡಿರ್ತೀನಿ, ಅದೇ ನಂಬರ್ಗೆ ಯಾರೋ ಒಬ್ಬರು ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಹೇಳ್ತಾರೆ ಅವ್ರು, ನಾವು ಕಾಲ್ ಪಿಕ್ ಮಾಡಿದ ಕೂಡಲೇ ಇದು ಸೈಬರ್ಗೆ ರಿಲೇಟೆಡ್ಗೆ ಕಾಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಹೌದು, ಈ ಥರ ನಮ್ಮದು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾಯಿದ್ದೀವಿ, ಈ ಥರ ನಮ್ಮದು ಅಕೌಂಟ್ ಫ್ರೀಸ್ ಆಗಿದೆ, ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಕೇಳ್ತೀವಿ. ನೀವು ರಾಂಗ್ ಪರ್ಸನ್ಗೆ ಕಾಲ್ ಮಾಡ್ತಿದ್ದೀರಾ, ಇನ್ನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಂತೇಳಿ ಇನ್ನೊಂದು ನಂಬರ್ ಕೊಡ್ತಾರೆ. ಆ ನಂಬರ್ಗೂ ಕಾಲ್ ಮಾಡ್ತೀನಿ. ಆ ನಂಬರು ಇದೇ ಸೇಮ್ ತೊಂದರೆ, ಯಾಕಂದರೆ ರಿಂಗ್ ಆಗುತ್ತೆ, ಯಾರೂ ರೆಸ್ಪಾಂಡ್ ಮಾಡ್ತಿರೋದಿಲ್ಲ. ಸೊ ನಾನು ಏನಕ್ಕೆಲ್ಲ ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಿದ್ರೆ, ಆ ಅಕೌಂಟಲ್ಲಿ ನಂದು 1 ಲಕ್ಷವರೆಗೂ ದುಡ್ಡಿರುತ್ತೆ. ಆ ದುಡ್ಡಲ್ಲಿ ನಾನು EMI ಪೇ ಮಾಡೋದಿರುತ್ತೆ, ನಂದು ಮನೆ ಖರ್ಚಿಗೆ ದುಡ್ಡಿರುತ್ತೆ, ಮತ್ತು ನಮ್ಮದು ಪರ್ಸ್ನಲ್ ಚೀಟಿ ಅದು ಇದಂತ ಹಾಕ್ಕೊಂಡಿರ್ತೀವಿ, ಅದಕ್ಕೆಲ್ಲ ದುಡ್ಡೆಲ್ಲ ಅದರಲ್ಲೇ ಸೇವ್ ಮಾಡಿ ಇಟ್ಟಿರ್ತೀವಿ. ಸೊ ಇನ್ನೇನು ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನಂದು ಅಕೌಂಟ್ ಫ್ರೀಸ್ ಮಾಡಿಬಿಟ್ಟಿರ್ತಾರೆ. ಸೊ ಸಿಕ್ಕಾಪಟ್ಟೆ ತೊಂದರೆಗಾಯಿತು. ಎಲ್ಲ ಅಕೌಂಟಿನಲ್ಲಿ ನಂದು EMI ಎಲ್ಲ ಬೌನ್ಸ್ ಆಗಿರುತ್ತೆ ಆ ತಿಂಗಳಲ್ಲಿ. ಯಾರಿಗೆ ಏನು ಸಹಾಯ ಕೇಳಿದ್ರು ಯಾರೂ ಆ ಟೈಮಲ್ಲಿ ನನಗೆ ಸಹಾಯ ಮಾಡಿರೋದಿಲ್ಲ. ಸೊ ಹಾಗಾಗಿ ನಾನೇ ಓಡಾಡಿ ಹೇಗಾದರೂ ಮಾಡಿ ನನ್ನ ಅಕೌಂಟಲ್ಲಿ ರಿಲೀಸ್ ಮಾಡ್ಕೋಬೇಕು, ಯಾಕೆಂದರೆ ನಾನು ಯಾವುದೇ ರೀತಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿರಲ್ಲ ಅನ್ನೋದು ನನಗೆ ಮನವರಿಕೆ ಇತ್ತು. ಸೊ ಹಾಗಾಗಿ ಇದು ಹೇಗಾದರೂ ಮಾಡಿ ನಾನು ರಿಲೀಸ್ ಮಾಡ್ಕೋಬೇಕಂಥೇಳಿ ಪ್ರತಿದಿನ ಆ ನಂಬರ್ಗೆ ಟ್ರೈ ಮಾಡ್ತಿರ್ತೀನಿ, ಇಮೇಲ್ಗೆ ರಿಪ್ಲೈ ಮಾಡ್ತಿರ್ತೀನಿ, ಮತ್ತು ಯಾವುದೇ ರಿಮೈಂಡರ್ ಕಳಿಸ್ತಿರ್ತೀನಿ. ಯಾವುದೇ ರೀತಿ ನನಗೆ ರಿಪ್ಲೈ ಬರೋದಿಲ್ಲ. ನನ್ನ ಎಲ್ಲ ಸ್ನೇಹಿತರಿಗೂ, ನನಗೆ ಗೊತ್ತಿರೋ ಎಲ್ಲ ಪರಿಚಯತರಿಗೂ ಎಲ್ಲರಿಗೂ ಫೋನ್ ಮಾಡಿ ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ, ಏನಾದರೂ ಇದ್ರ ಬಗ್ಗೆ ಏನಾದರೂ ಪರಿಹಾರ ಯಾವ ರೀತಿ ನಂದು ಅಕೌಂಟ್ ರಿಲೀಸ್ ಮಾಡ್ಕೊಬೋದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಿರ್ತಾರೆ, ಇಲ್ಲ ನಮ್ಮ ಫ್ರೆಂಡ್ಸ್ಗೂ ಹಿಂಗೆ ಆಯಿತು, ಬಟ್ ಅವರು ಇಲ್ಲೆಲ್ಲಿ ಲೋಕಲ್ ಸೈಬರ್ ಬ್ರಾಂಚ್ಗೆ ಹೋಗಿ ವಿಚಾರಿಸಿ ಅದನ್ನು ರಿಲೀಸ್ ಮಾಡ್ಕೊಳ್ತಾರೆ, ನೀವು ಹೋಗಿ ಅದೇ ರೀತಿ ಅಂತಾರೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಇದು ಸುಲಭವಾಗಿ ನಿಮ್ಮದು ಅಕೌಂಟ್ ರಿಲೀಸ್ ಮಾಡ್ಕೊಳಕ್ಕಾಗೋದಿಲ್ಲ, ನೀವು ಯಾವುದಾದ್ರು ಲಾಯರ್ ಮೂಲಕ ಅದನ್ನು ಕಂಪ್ಲೇಂಟ್ಸ್ನ ಡೀಟೇಲ್ಸ್ ಎಲ್ಲ ಕೊಟ್ಟು ಅವ್ರ ಮೂಲಕ ನೀವು ರಿಲೀಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಂತಲ್ಲ ಈ ಥರ ಎಲ್ಲ ಹೇಳಿರ್ತಾರೆ. ನನಗೊಂಚೂರು ಗಾಬರಿ ಆಗೋಗುತ್ತೆ, ಏನಪ್ಪ ಇದು ಈ ಥರ ಒಂದು ಆಗೋಯ್ತು ಅಂತೆಲ್ಲ ಯೋಚನೆ ಮಾಡ್ತಿರ್ತೀನಿ. ಸೊ ಒಂದು ಫೈನ್ ಡೇ ಏನಾಗುತ್ತೆ, ಆ ಕಾಲ್ಗೆ ಬೇರೆ ರೆಸ್ಪಾಂಡ್ ಮಾಡ್ತಾರೆ. ಇದೇ ರೀತಿ ಪ್ರಯತ್ನ ಮಾಡ್ತಾನೆ ಇದೆ ಸತತವಾಗಿ. ಸಂಜೆ ಅರೌಂಡ್ 7 o'clock ಅಂದರೆ 7 ಗಂಟೆ ಆಗಿರುತ್ತೆ, ಆ ಟೈಮ್ ಕಾಲ್ ಮಾಡಿರ್ತೀನಿ. ಯಾರೋ ಒಬ್ರು ಲೇಡಿ ಪಿಕ್ ಮಾಡ್ತಾರೆ ಗುಜರಾತ್ ಕಡೆಯಿಂದ. ಅವ್ರು ಪಿಕ್ ಮಾಡಿಬಿಟ್ಟು ಓಕೆ ಈ ಥರ ಹೇಳ್ತೀನಿ, ಈ ಥರ ಫ್ರೀಸ್ ಆಗಿದೆ, ನನ್ನ ಅಕೌಂಟ್ ನಂಬರ್ ತೊಗೊತಾರೆ. ಅಕೌಂಟ್ ನಂಬರ್ ತೊಗೊಂಡು ಅವ್ರು ಕೇಳ್ತಾರೆ, ನೀವು ಯಾವುದಾದ್ರು ಆನ್ಲೈನ್ ಗೇಮ್ ಆಡಿದ್ದೀರಾ ಅಂತ. ನಾನು ಹೇಳ್ತೀನಿ, ಯಾವುದೇ ರೀತಿ ಆನ್ಲೈನ್ ಗೇಮ್ ಆಡಿರೋದಿಲ್ಲ ನಾನು. ಮತ್ತು ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಈ ದಿನ, ಸೊ ನೀವೇನು ಮಾಡಿ ನನಗೆಲ್ಲ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸಿ, ನಾನೊಂದು ನಂಬರ್ ಕೊಡ್ತೀನಿ, ಅವ್ರು ಕಾಲ್ ಮಾಡಿ ಅಂತ ಹೇಳ್ತಾರೆ. ಸೊ ಅವರು ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ಗೂ ಕಾಲ್ ಮಾಡ್ತೀನಿ, ಅವರು ಫೋನ್ ಪಿಕ್ ಮಾಡಿರೋದಿಲ್ಲ. ಅಲ್ಲಿಗೆ ನಾಳೆ ಮತ್ತೆ ಟ್ರೈ ಮಾಡೋಣ ಅಂಥೇಳಿ ಸುಮ್ಮನೆ ಆಗ್ತೀನಿ. ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿರುತ್ತೆ, ಮತ್ತೆ ಒಂದು ಬಾರ್ ಕೋಡ್ ಬಂದಿರುತ್ತೆ. ಅಂದರೆ ಸ್ಕ್ಯಾನ್, ನಾವು ಹೇಗೆ UPI ಸ್ಕ್ಯಾನರ್ ಎಲ್ಲ ಇರುತ್ತಲ್ಲ ಆ ರೀತಿ ಒಂದು ಯಾವುದೋ ಸ್ಕ್ಯಾನರ್ ಥರ ಕಳಿಸಿರ್ತಾರೆ ನನ್ನ ವಾಟ್ಸಪ್ಗೆ. ಅದ್ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆ ಡೀಟೇಲ್ಸ್ ಫಿಲ್ ಮಾಡೋದು ಆಪ್ಷನ್ಸ್ ಬರುತ್ತೆ, ಡೇಟಾ ಎಂಟ್ರಿ ಮಾಡೋಕ್ಕೆ. ಸೊ ನಮ್ಮ ಹೆಸರು, ನಮ್ಮ ಅಕೌಂಟು, ನಾವು ಯಾವ ರೀತಿ ತೊಂದರೆಲಿ ಸಿಕ್ಕಾಕೊಂಡಿರ್ತೀವಿ, ಮತ್ತು ಏನು ಯಾವಾಗ ಫ್ರೀಸ್ ಆಗಿರೋದು ನಿಮ್ಮ ಅಕೌಂಟು, ಮತ್ತು ನೀವು ಇಲ್ಲಿ ನಮ್ಮ ವಿಳಾಸ ಮತ್ತು ಅದ್ರ ಜೊತೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಅಟ್ಯಾಚ್ ಮಾಡಿ ಕಳಿಸೋದಿರುತ್ತೆ. ಸೊ ಅದನ್ನು ಕಳಿಸಿದ ಮೇಲೆ ನಮಗೆ ಒಂದು ರೆಸ್ಪಾಂಡ್ ಬರುತ್ತೆ, ವಿತಿನ್ 10 days ಯು ಹ್ಯಾವ್ ಟು ಫಾಲೋ ಅಪ್ ಅಂಥೇಳಿ ಬಂದಿರುತ್ತೆ. ಸೊ ಓಕೆ, ಇದನ್ನು ಮಾಡಿದ್ದೀವಿ, ನೋಡೋಣ ಇವ್ರ ಕಡೆಯಿಂದ. ಯಾಕಪ್ಪ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಸೊ ನಾವು ಬಸ್ಸಲ್ಲೂ ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಹೋದರೆ 4 days ಜರ್ನಿ, ಟ್ರೈನಲ್ಲಿ ಹೋದರೂ 3.5 days ಜರ್ನಿ. ಅದು ಇಮಿಡಿಯೇಟಾಗಿ ಹೋಗ್ಬೇಕಂದ್ರೆ ನಮ್ಗೆ ಟಿಕೆಟ್ ಎಲ್ಲ ಸಿಗೋದಿಲ್ಲ. ಟ್ರೈನಲ್ಲಿ ಹೋದರೆ ಫ್ಲೈಟಲ್ಲಿ ಹೋಗಬೇಕು, ಫ್ಲೈಟ್ ಚಾರ್ಜಸ್ ಎಲ್ಲ ಮೋರ್ ದೆನ್ 5,000-6,000 7,000 ಒನ್ ಡೇ ಒನ್ ಟ್ರಿಪ್ಪಿಗೆ ತೋರಿಸ್ತಿತ್ತು. ಸೊ ನಾನು ಅಲ್ಲಿ ಹೋಗೋ ಬದಲು ಸುಮ್ಮನೆ ಆಗಬೇಕಾಗಿ ಇದೇ ರೀತಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಒಬ್ಬನೇ ಹೋಗಬೇಡ ಅಲ್ಲಿಗೆ, ನೀನು ಹೋಗಿ ಅಲ್ಲೇನಾದ್ರು ತೊಂದರೆಲಿ ಸಿಕ್ಕಾಕೊತೀಯ, ಯಾಕೆಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ನೀವು ಇಲ್ಲಿಂದ ನಮ್ಮದು ಬೆಂಗಳೂರು ಯಾವುದೋ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಪೊಲೀಸ್ ಯಾವ ರೀತಿ ಬಿಹೇವ್ ಮಾಡ್ತಾರೋ ಹೇಳೋದಕ್ಕಾಗೋದಿಲ್ಲ. ಬೆಟರ್ ನೀನು ಹೋಗಬೇಡ ಅಲ್ಲಿಗೆ
ನೀನು ಹೋದರೆ ಮತ್ತೆ ತೊಂದರೆಲಿ ಸಿಕ್ಕಾಕೊಳ್ತೀಯ. ಒಬ್ಬನೇ ಹೋಗಬೇಡ, ಯಾರನ್ನಾದ್ರೂ ಕರ್ಕೊಂಡು ಹೋಗೋ ಜೊತೆಲಿ. ಅಂದರೆ ಯಾರನ್ನ ಕರ್ಕೊಂಡು ಹೋಗೋದಕ್ಕೆ ಯಾರು ಬರೋದಕ್ಕೆ ರೆಡಿ ಇಲ್ಲ. ಈಗ ನಾನು ಒಬ್ಬನೇ ಹೋಗ್ಬೇಕಂತ ಹೇಳಿದ್ರೇ ನನಗೆ ದುಡ್ಡು ಶಾರ್ಟೇಜ್ ಆಗ್ತಿದೆ. ಸೊ ಇನ್ನೂ ಯಾರನ್ನ ಸ್ನೇಹಿತನ ಕರ್ಕೊಂಡೋದ್ರೆ ಅವ್ರ ಖರ್ಚೆಲ್ಲ ನೋಡ್ಕೊಳ್ಳೋದು ತೊಂದರೆ ಆಗುತ್ತೆ ಅಂತೇಳಿ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ. ಏನು ಮಾಡಿದೆ, ಸುಮ್ಮನೆ ಅದೇ ನೋಡೋಣ 10 days ವೆಯ್ಟ್ ಮಾಡಿ ನೋಡೋಣ. ಆಯಿತು, ಪರವಾಗಿಲ್ಲ, ಈ ಸರಿ ಎಲ್ಲ EMI ಬೌನ್ಸ್ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಇದನ್ನಿಂದ ರಿಲೀಸ್ ಮಾಡ್ಕೋಬೇಕಂತ ಹೇಳಿ ವೆಯ್ಟ್ ಮಾಡ್ತೀನಿ. ಮತ್ತು ಏನು ಮಾಡ್ತೀನಿ, ಇದೇ ರೀತಿ ಅವ್ರ ಕಡೆಯಿಂದ ರೆಸ್ಪಾಂಡ್ ಬಂದಿರೋದಿಲ್ಲ, ಹೆಲ್ಪ್ಲೈನ್ಗೂ ಕಾಲ್ ಮಾಡ್ತೀನಿ, ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ತೀನಿ. ಅವ್ರು ಕಾಲ್ ಮಾಡಿದಾಗಲೂ ನಮ್ಮ ಅಕೌಂಟ್ ನಂಬರ್ ತೊಗೋತಾರೆ. ಅಕೌಂಟ್ ನಂಬರ್ ತೊಗೊಂಡು ಅವರು ಹೇಳ್ತಾರೆ 2 ಕೇಸ್ ರಿಜಿಸ್ಟರ್ ಆಗಿದೆ ಅಂತ. ನನಗೆ ಇನ್ನೂ ಗಾಬರಿ ಆಗೋಯ್ತು. ಇಲ್ಲ, ಇಲ್ಲಿ ಬ್ಯಾಂಕಲ್ಲಿ ವಿಚಾರಿಸಿದಾಗ ಒಂದೇ ಕೇಸ್ ಅಂತ ಹೇಳಿದರು. ಇದೇನಪ್ಪ ಇದು 2 ಕೇಸ್ ಅಂದರೆ, ಅವರು ಹೇಳ್ತಾರೆ ನಿಮ್ಮದು ಗುಜರಾತಲ್ಲಿ ಒಂದು ಕೇಸ್ ಇದೆ ಲೇಯರ್ 2 ಅಲ್ಲಿ, ಹಾಗೆ ನಿಮ್ಮದು ಕೋಲ್ಕತ್ತಾದಲ್ಲೂ ಲೇಯರ್ 3 ಒಂದು ಕೇಸ್ ಇದೆ. ಸೊ 2 ಕೇಸು ಕೇಳಿ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗೋಯ್ತು. ಏನಪ್ಪ ಮಾಡೋದು, ಒಂದು ಕೇಸು ಅಂತ ಹೇಳಿದ್ರು, ಈಗ ನೋಡಿದ್ರೆ 2 ಕೇಸ್ ಇದೆಯಲ್ಲ ಅಂಥೇಳಿ ಇನ್ನಷ್ಟು ಯೋಚನೆ ಮಾಡೋದಾಯಿತು. ಸರಿ, 10 days ಆಗೋಯಿತು. 10 days ಒಳಗಡೆ ನಾವು ಮತ್ತೆ ಬೇರೆ ಬೇರೆ ಎಲ್ಲ ಕಡೆ ಓಡಾಡಿದ್ದೀವಿ. ಇಲ್ಲಿ ಬ್ಯಾಂಗ್ಳೂರು ಕಮಿಷನರ್ ಆಫೀಸ್ ಹತ್ರ ಒಂದು ಸೈಬರ್ ಬ್ರಾಂಚ್ ಇದೆ. ಸೈಬರ್ ಬ್ರಾಂಚ್ಗೆ ಹೋದರೆ ಅಲ್ಲೂ ಅದೇ ಅಂದರು. ಇಲ್ಲೇನು ಅಲ್ಲಿ ನಮ್ಮದು ಅಕ್ನಾಲಜ್ಮೆಂಟ್ ನಂಬರ್ ತೊಗೊತಾರೆ, ಅದರಲ್ಲಿ ಚೆಕ್ ಮಾಡ್ತಾರೆ ಕೇಸ್ ಎಲ್ಲಾಗಿದೆ ಅಂದರೆ ಮಹಾರಾಷ್ಟ್ರದ ಗುಜರಾತಲ್ಲೇ ಆಗಿದೆ ಅಂತ ಅವರು ಹೇಳಿದ್ರು. ಇಲ್ಲಿಂದ ಅಲ್ಲಿ ಕಂಪ್ಲೇಂಟ್ ರೈಸ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಇಲ್ಲಿ ನಿಮ್ಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ನೀವು ಅಲ್ಲಿಗೆ ಹೋಗಬೇಕು, ಇಲ್ಲ ಕಾಲ್ ಮಾಡಿ ನೋಡಿ ಅವ್ರು ಏನು ಹೇಳ್ತಾರೆ ಹೇಳಿ. ಈ ಥರ ಬರೋದಕ್ಕಾಗೋದಿಲ್ಲ, ಅಷ್ಟು ದೂರ ನಾವು ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ. ಸೊ ದಯವಿಟ್ಟು ಬೇರೆ ಯಾವುದೇ ರೀತಿ ಡಿಜಿಟಲ್ ಆಗಿರ್ಬೋದು ಅಥವಾ ಯಾವುದನ್ನು ಇಮೇಲ್ ಮುಖಾಂತರ ಏನೋ ಯಾವ ಬೇಕಾದ್ರೂ ಡಾಕ್ಯುಮೆಂಟ್ ಕಳಿಸ್ಕೊಡ್ತೀವಿ. ಸೊ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ನಮ್ಮ ರಿಲೀಸ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡಿ ಅಂತ ಅವರು ಹೇಳಿದ್ರು. ಬಟ್ ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅದಕ್ಕೆಲ್ಲ. ಸೊ ಇನ್ನೇನು ಮಾಡಿದ್ವಿ, ಮತ್ತೆ ನಮ್ಮ ನಿಯರೆಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಹೋಗಿ ವಿಚಾರಿಸಿದ್ವಿ. ಯಾಕಂದರೆ ಅಲ್ಲಿ ಕೇಸ್ ರೈಸ್ ಆಗಿದ್ದರೆ ನಮ್ಮ ಅಡ್ರೆಸ್ಸಿಗೆ ಬಂದಿರುತ್ತೆ, ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಅಂಥೇಳಿ. ಇಲ್ಲೂ ಹೋಗಿ ವಿಚಾರಿಸಿದ್ವಿ. ಇಲ್ಲಿ ಒಂದು 4 ಗಂಟೆವರೆಗೂ ಕೂರಿಸಿ ಆಮೇಲೆ ಹೋಗಿ ಚೆಕ್ ಅವರು ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಚೆಕ್ ಮಾಡಿ ಅವರು ಏನು ಹೇಳಿದ್ರು ಅಂದರೆ, ಇಲ್ಲಿಂದು ಅಲ್ಲಿ ರೇಸ್ ಆಗಿದ್ದರೆ ಇಲ್ಲಿ ನಿಮ್ಗೆ ಬಂದಿರೋದಿಲ್ಲ. ಈ ಥರ ನಿಮ್ಮದು ಕಂಪ್ಲೇಂಟ್ ಏನಾದರೂ ಬಂದಿದ್ದರೆ ನಾವು ಯಾವಾಗಲೂ ನಿಮ್ಗೆ ಕಾಲ್ ಮಾಡಿ ಸ್ಟೇಷನ್ಗೆ ಕರಿತಿದ್ದೀವಿ. ಸೊ ಇಲ್ಲಿಂದ ಯಾವುದೇ ರೀತಿ ಇಲ್ಲ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಅಲ್ಲಿಗೆ ಹೋಗಿ NOC ತೊಗೊಂಬರೋಕ್ಕೆ ಹೇಳ್ತಿದ್ದಾರೆ, ಬಟ್ ನನಗೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಹೆದರಿಕೆ ಸರ್. ನಾನು ಆ ಊರು ನೋಡಿಲ್ಲ, ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂದರೆ ಅವರು ಹೇಳಿದ್ರು, ಒಬ್ಬರೇ ಅಂತೂ ಹೋಗಬೇಡಿ, ಯಾರಾದರೂ ಸ್ನೇಹಿತನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಹೋಗಬೇಡಿ, ನೋಡಿ ವೆಯ್ಟ್ ಮಾಡಿ, ಅವರೇ ಕಾಲ್ ಮಾಡ್ತಾರೆ, ಇಲ್ಲ ನೋಟಿಸ್ ಬರುತ್ತೆ ಅಂತ. ನೋಟಿಸ್ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಸರ್. ಈ ಥರ ನಮ್ಮದು ದುಡ್ಡೆಲ್ಲ ಅದರಲ್ಲೇ ಸ್ಟಕ್ ಆಗಿದೆ, ದುಡ್ಡು ಹೇಗಾದರೂ ಮಾಡಿ ರಿಲೀಸ್ ಮಾಡಿಸ್ಕೋಬೇಕು ಸರ್. ನಮ್ಮದು ಸೇವಿಂಗ್ ಅಕೌಂಟ್ಸು, ನಮ್ಮದು ಸ್ಯಾಲರಿ ಅಕೌಂಟ್ಸ್ ಎಲ್ಲ ಅದೇ ಇದೆ ಅಂಥೇಳಿ ಪೊಲೀಸವ್ರಿಗೆ ಹೇಳಿ ಮನೆಗೆ ಬಂದುಬಿಡ್ತೀವಿ. ಇಲ್ಲಿನೂ ಏನೂ ಪ್ರಯೋಜನ ಆಗಲಿಲ್ಲ ಅಂಥೇಳಿ. ಸೊ ನಾವೇನು ಮಾಡ್ತೀವಿ, ಮುಂದಿಂದು ಯೋಚನೆ ಮಾಡಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನಾನು ಬ್ಯಾಂಕಿಗೆ ಹೋಗಿರ್ತೀನಿ. ಹೋಮ್ ಬ್ರಾಂಚ್ಗೆ ಹೋಗಿ ಮತ್ತೆ ಕೇಳ್ತೀನಿ, ಮೇಡಮ್ ಅದು NOC ಇಲ್ಲದೆ ಏನೂ ಮಾಡೋದಕ್ಕಾಗೋದಿಲ್ವಾ, ದಯವಿಟ್ಟು ಈ ಥರ ನಮ್ಮದು ದುಡ್ಡೆಲ್ಲ ಅದರಲ್ಲಿದೆ, EMI ಎಲ್ಲ ಬೌನ್ಸ್ ಆಗ್ತಾಯಿದೆ ನನ್ನದು, ದಯವಿಟ್ಟು ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನನಗೆ ಇದು ಮಾಡಿ, ಇಲ್ಲಾಂದರೆ ನಿಮ್ಮದು ಬ್ರಾಂಚ್ ಮ್ಯಾನೇಜರ್ ಯಾರಿದ್ದಾರೋ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ, ಇಲ್ಲ ನಾನೇ ಬ್ರಾಂಚ್ ಮ್ಯಾನೇಜರ್ ಅಂತ ಆ ಅಮ್ಮನೂ ಹೇಳ್ತಾರೆ. ಇಲ್ಲ ಸರ್, ಸುಮಾರು ಜನದ ಹಿಂಗೆ ಆಗಿದೆ, ನೀವು ಅಲ್ಲಿಂದನೇ ಹೋಗಿ NOC ತೊಗೊಂಬಂದಿದ್ದಾರೆ ಅಂತ ಹೇಳಿರ್ತಾರೆ. ಸರಿ, ಅಲ್ಲಿ ಏನೂ ಆಗಲಿಲ್ಲಲ್ಲಪ್ಪ ಹೋಗಿರೋ ಕೆಲಸ ಅಂಥೇಳಿ ಇದೇ ಸತತವಾಗಿ 1 ತಿಂಗಳು ನಾನು ಓಡಾಡಿರ್ತೀನಿ. ಸೊ ಮನೇಲಿ ಬಂದು ಯೋಚನೆ ಮಾಡ್ತೀನಿ, ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತೀನಿ, ಈ ಥರ ಏನು ಮಾಡಲಿ, ನಾನು ಅಲ್ಲಿಗೆ ಹೋಗಿ ಬರಲ್ಲ ಅಂದರೆ ಮನೆಯವ್ರು ಹೆದರ್ಕೊತಾ ಇದ್ದಾರೆ. ಇಲ್ಲ, ನೀನು ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರೋ ನಿನಗೆ, ಹೋಗಬೇಡ ಅಂತಾರೆ. ಹೋಗದೆ ಹೋದರೆ ದುಡ್ಡಿದೆ, ಇಲ್ಲೋದ್ರೆ ಅದ್ರ ಮೇಲೆ FIR ಆಗ್ತಾರೆ ಅಂತ ಹೇಳೋದು ಕೆಲವೊಬ್ರು ಎದುರಿಸಿದ್ರು. ನಾವು ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗೆ ಹೋಗಿಲ್ಲ, ಅಕೌಂಟ್ ಅನ್ಫ್ರೀಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ FIR ಆಗುತ್ತೆ ನಿಮ್ಮ ಮೇಲೆ, ಹಂಗೆ ಹಿಂಗೆ ಅಂಥೇಳಿ ಎದುರಿಸಿರ್ತಾರೆ. ಸೊ ಹಾಗಾಗಿ ನಾವು ಹೇಗಾದರೂ ಮಾಡಿ ಇದನ್ನು ಬಿಡಿಸ್ಕೊಳ್ಳೇಬೇಕು. ಸೊ ನಾವೇನು ಮಾಡಿದಿರೋ ತಪ್ಪಿಗೆ ನಾವು ಯಾಕೆ ಇಷ್ಟೊಂದೆಲ್ಲ ತೊಂದರೆ ಅನುಭವಿಸ್ತಿದ್ದೀವಿ ಅಂಥೇಳಿ ಯೋಚನೆ ಮಾಡ್ತೀನಿ. ಇಲ್ಲ, ಅಲ್ಲಿಗೆ ಹೋಗಿ ಬಂದುಬಿಡೋಣ ಹೇಗಾದರೂ ಮಾಡಿ ಅಂಥೇಳಿ ಬಸ್ ಆಫೀಸ್ ಕಡೆಯಿಂದ ಪರ್ಮಿಷನ್ ತೊಗೊಳ್ತೀನಿ 1 ವಾರ ರಜೆಗೆ. ಸೊ ಈಗ ಬಸ್ಸಲ್ಲಿ ಹೋಗ್ಬಿಡೋಣ.
ಸೊ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಅಂತ. ಬಟ್ ಬಸ್ಸಲ್ಲಿ ಹೋದರೆ 4 ದಿನ ನಾನು ಅಲ್ಲೇ ಸ್ಪೆಂಡ್ ಮಾಡಬೇಕು. ಟ್ರೈನ್ಗೆ ಹೋದರೆ ಟ್ರೈನಲ್ಲೂ ತಾತ್ಕಾಲಿಕೂ ಸಿಗ್ತಾಯಿಲ್ಲ, ಯಾವುದೂ ಸಿಗ್ತಾಯಿಲ್ಲ. ಸೊ ಅಲ್ಲಿ ಮೂರು ದಿನ ಅಲ್ಲಿಗೂ ವೇಸ್ಟ್ ಮಾಡಬೇಕು. ಹೋಗೇ 3 ದಿನ 4 ದಿನ ತೊಗೊಂಡ್ರೆ ಮತ್ತೆ ನಾವು ಅಲ್ಲಿಂದ ಬರೋದಕ್ಕಾಗೋದಿಲ್ಲ. ಸೊ ಏನು ಮಾಡೋಣ, ಯಾವುದಾದ್ರೂ ಕಡಿಮೆ ಫ್ಲೈಟು ಹುಡುಕಿ ಹೋಗ್ಬಿಡೋಣ ಅದರಲ್ಲಿ ಅಂತೇಳಿ ಕಡಿಮೆ ಒಂದು 5,500 ನನಗೊಂದು ಟಿಕೆಟ್ ಸಿಗುತ್ತೆ ಫ್ಲೈಟ್ದು. ಸೊ ಅದು 2 ಫ್ಲೈಟು ಚೇಂಜ್ ಮಾಡೋದಿರುತ್ತೆ. ಅಂದರೆ ನಾವು ಇಲ್ಲಿಂದ ಗೋವಾಗೆ ಒಂದು ಫ್ಲೈಟ್ ಇರುತ್ತೆ, ಗೋವಾದಲ್ಲಿ ಮತ್ತೆ 5 ಅವರ್ ವೆಯ್ಟ್ ಮಾಡೋದಿರುತ್ತೆ. ಸೊ ಅಲ್ಲಿಂದ ಬೇರೆ ಒಂದು ಫ್ಲೈಟ್ ಇರುತ್ತೆ, ಅಲ್ಲಿಂದ ಬುಕ್ ಮಾಡ್ಕೊಂಡು ನಾವು ಅಹಮದಾಬಾದ್ಗೆ ಹೋಗೋದಿರುತ್ತೆ. ಸೊ ಹಾಗಾಗಿ ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋದೆ. ಎಲ್ಲ ಅಡ್ರೆಸ್ ಹೋಗೋಕ್ಕೆ ಮುಂಚೆ ಎಲ್ಲ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಮ್ಯಾಪ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ, ಎಲ್ಲಿದೆ ಸೈಬರ್ ಕ್ರೈಮ್. ಸೊ ಯಾರನ್ನೋ ವಿಚಾರಿಸ್ತೀನಿ, ಮಾಹಿತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ಸೊ ಅದ್ರ ಮುಂಚೆ ನಾನು ಹೋಗೋಕ್ಕೆ ಮುಂಚೆ ಕೋಲ್ಕತ್ತಾದಲ್ಲೂ ಒಂದು ಕೇಸ್ ಇದೆ ಅಂತ ಹೇಳಿದ್ರಲ್ಲ, ಅವ್ರಿಗೂ ಕಾಲ್ ಮಾಡಿದ್ದೆ. ಈ ಥರ ಗುಜರಾತಲ್ಲಿ ಡಿಜಿಟಲ್ ಮುಖಾಂತರ ಡೀಟೇಲ್ಸ್ ತೊಗೊತಿದ್ದಾರೆ, ನೀವು ಅದೇ ಥರ ಮಾಡೋದಂದರೆ ಇಲ್ಲ, ಒಂದೊಂದು ಕಡೆ ಒಂದೊಂದು ಪ್ರೊಸೀಜರ್ ಇರುತ್ತೆ. ನೀವು ಕೋಲ್ಕತ್ತಾದಲ್ಲಿ ಇದಾಗಿರೋದು, ನೀವು ಇಲ್ಲಿಗೆ ಬರಲೇಬೇಕು, ನೀವು ಬಂದು ಇಲ್ಲಿ ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಬರಬೇಕು ಅಂತ ಹೇಳ್ತಾರೆ ಅವರು. ಸೊ ಫಸ್ಟು ಗುಜರಾತದೇ ಕೇಳಿದಾರಲ್ಲ ಬ್ಯಾಂಕಲ್ಲಿ ಇನ್ವೋಸಿ, ಸೊ ತೊಗೊಂಬಂದರೆ ಅವ್ರು ರಿಲೀಸ್ ಮಾಡ್ತಾರಲ್ಲ ಅಂಥೇಳಿ ನಾವು ಫಸ್ಟ್ ಗುಜರಾತಿಗೆ ಹೋಗ್ತೀನಿ. ಹೋಗಿ ಅಲ್ಲಿ ಅಹಮದಾಬಾದ್ ಇಳ್ಕೊಳ್ತೀನಿ. ಅಲ್ಲೆಲ್ಲ ನೋಡ್ತೀನಿ ಯಾವ ಕಡಿಮೆ ಪ್ರೈಸ್ಗೆ ಹೆಂಗೆ ರೀಚ್ ಆಗಬೇಕು ಲೊಕೇಶನ್ಗೆ, ನಮ್ಮ ಡೆಸ್ಟಿನೇಷನು, ಇದು ನಾವು ಎಲ್ಲಿಗೆ ಹೋಗಬೇಕು, ಸೈಬರ್ ಬ್ರಾಂಚು ಅಕ್ಕಪಕ್ಕ ಯಾವುದಾದ್ರೂ ಅಲ್ಲಿ ಚಿಕ್ಕದು ಹೋಟೆಲ್ ಸಿಗ್ಬೋದಾ ಕಡಿಮೆ ರೇಟಿಗೆ ಅನ್ನೋದನ್ನೆಲ್ಲ ವಿಚಾರಿಸಿರ್ತೀನಿ. ಹೋಗಿ ಯಾವುದೊಂದು ಸಣ್ಣ ಒಂದು ಹೋಟೆಲ್ ಸಿಗುತ್ತೆ, ಅಲ್ಲಿ ರೂಮ್ ಮಾಡ್ಕೊತೀನಿ. ಅಂದರೆ ನಾನು ಸಂಡೇ ಹೋಗಿರ್ತೀನಿ ಅಲ್ಲಿಗೆ, ಮಂಡೇ ಮಾರ್ನಿಂಗ್ ನಾನು ಸೈಬರ್ ಬ್ರಾಂಚ್ಗೆ ಹೋಗಬೇಕು, CBI ಆಫೀಸ್ಗೆ. ಸೊ ಅಲ್ಲಿ ಸಂಡೇ ಉಳ್ಕೊಳ್ತೀನಿ. ಮಂಡೇ ತುಂಬ ಗಾಬರಿ ಆಗೋಗಿರುತ್ತೆ ನನಗೆ. ಅಲ್ಲಿನ ಜನ ಪರಿಚಯ ಇರೋದಿಲ್ಲ, ಯಾರೂ ಪರಿಚಯ ಇರೋದಿಲ್ಲ. ನಾವು ತಿನ್ನೋ ಆಹಾರನೂ ಅಲ್ಲಿ ಬೇರೆ ಥರನೇ ಆಹಾರ ಪದ್ಧತಿ ಇರುತ್ತೆ. ನಾವು ತಿನ್ನೋ ಅಂಥ ರೈಸು ಅವೆಲ್ಲ ಸಿಗೋದಿಲ್ಲ ಅಲ್ಲಿ. ಹೇಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಮತ್ತು ನೈಟೆಲ್ಲ ರೂಮಲ್ಲಿದ್ದು ಬೆಳಗ್ಗಿನ ಜಾವ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಾನು ಏನಾಗುತ್ತೋ ಆಗಲಿ. ನನಗೇನಂತ ಇದ್ದಿದ್ದಂದರೆ ಎಲ್ಲರೂ ಎದುರಿಸಿದ್ರು, ಒಬ್ಬರೇ ಹೋಗ್ಬೇಡ, ಅಲ್ಲಿ ಇನ್ವೆಸ್ಟಿಗೇಷನ್ ನೀನು ಮಾಡಿದಿರೋ ತಪ್ಪನ್ನೆಲ್ಲ ನೀನೇ ಮಾಡಿದೀಯ ಅಂಥೇಳಿ ಬೇಕಾದರೂ ಹಾಕ್ಬಿಡ್ತಾರೆ ನಿನ್ನ ಮೇಲೆ, ನೀನು ಹೋಗೋಕ್ಕೆ ಹೋಗ್ಬೇಡ ಒಬ್ಬನೇ ಅಂಥೇಳಿ ಎದುರಿಸಿರ್ತಾರೆ. ಅದೇ ಒಂದು ನನ್ನ ಮನಸ್ಸಲ್ಲಿತ್ತು, ಏನು ಮಾಡ್ತಾರೆ ತುಂಬ ಗಾಬರಿ ಮಾಡ್ಕೊಂಡು ಹೋಗ್ತೀನಿ. ಆ ಲೊಕೇಶನ್ ಒಂದು ಓಲಾ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಹೋಗಿ ಲೊಕೇಶನ್ಗೆ ರೀಚ್ ಆಗ್ತೀನಿ. ಹೋಗಿ ಅಲ್ಲಿ CBI ಬ್ರಾಂಚಿಗೆ ಹೋಗ್ತೀನಿ. ಹೋಗಿ ಅಲ್ಲಿ ರಿಸೆಪ್ಷನಲ್ಲಿ ವಿಚಾರಿಸ್ತೀನಿ. ಅಲ್ಲಿ ಅವ್ರು ನನ್ನ ಅಕ್ನಾಲಜ್ಮೆಂಟ್ ನಂಬರ್ ತೊಗೊತಾರೆ. ಅಕ್ನಾಲಜ್ಮೆಂಟ್ ನಂಬರ್ನ ಅವ್ರು ಹಾಕಿರ್ತಾರೆ. ಹಾಕಿದ ಕೂಡಲೇ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮದು ಅಕೌಂಟ್ ರಿಲೀಸ್ ಮಾಡಿದಾರಲ್ಲ, ಅಂದರೆ ನಿಮ್ಮದು ಕೇಸು NOC ರೆಡಿ ಆಗಿದೆ, ನಿಮ್ಮದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಾನು ಅಲ್ಲೇ ನಿಟ್ಟುಸಿರು ಬಿಟ್ಕೋತೀನಿ. ದೇವರೇ, ನನಗಿಷ್ಟು ದೂರ ಬಂದು ನನಗೆ ಇಂಥ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತೆಗೆಸ್ಕೊಟ್ಟಲ್ಲ, ನನಗಿಷ್ಟೇ ಸಾಕಪ್ಪ ಅಂಥೇಳಿ ಅವ್ರ ಹತ್ರ ಕೇಳ್ತೀನಿ. ನನಗೆ NOC ಕೊಡಿ ಹಾರ್ಡ್ ಕಾಪಿ ಅಂದಾಗ, ಇಲ್ಲ ನಾವು NOC ನಾವು ಡೈರೆಕ್ಟ್ ಬ್ಯಾಂಕಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ತುಂಬ ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದೀನಿ, ನನಗೆ ಪ್ರೂಫ್ ಅಂತ ಬೇಕು, ನನಗೆ ಈ ಥರ ಬಂದಿದ್ದೀನಿ ಅಂಥೇಳಿ ದಯವಿಟ್ಟು ನನಗೊಂದು ಹಾರ್ಡ್ ಕಾಪಿ ಕೊಡಲೇಬೇಕಂದ್ರೆ, ಇಲ್ಲ ನಮ್ಮ ಮೇನ್ ಸರ್ ಒಬ್ಬರು ಬರ್ತಾರೆ, ಅವ್ರು ಬರೋವರೆಗೂ ವೆಯ್ಟ್ ಮಾಡಿ, ಅವರು ಬರೋದು 12 ಗಂಟೆ ಆಗುತ್ತೆ ಅಂದರೆ ಓಕೆ ತೊಂದರೆ ಇಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂಥೇಳಿ 12 ಗಂಟೆವರೆಗೂ. ನಾನು ಹೋಗಿರೋದು 10 ಗಂಟೆಗೆ, 2 ಅವರ್ಸ್ ವೆಯ್ಟ್ ತಾನೇ ಮಾಡಬೇಕು. ಇಷ್ಟು ದೂರ ಬಂದು 2 ಅವರ್ಸ್ ವೆಯ್ಟ್ ಮಾಡಿಲ್ಲ ಅಂದರೆ ಹೆಂಗೆ, 2 ಅವರ್ಸ್ ವೆಯ್ಟ್ ಮಾಡ್ತೀನಿ. ಅವ್ರು ಬರ್ತಾರೆ. ಬಂದಾಗ ನಾನು ರಿಕ್ವೆಸ್ಟ್ ಅವ್ರಿಗೆ ರಿಸೆಪ್ಷನಲ್ಲಿ ಹೇಳಿರ್ತೀನಿ. ಸೊ ಅವರು ಒಂದು 3/4 ಗಂಟೆ, ಅವ್ರು ಬಂದು ಒಂದು 3/4 ಗಂಟೆವರೆಗೂ ವೆಯ್ಟ್ ಮಾಡಿರ್ತೀನಿ. ಕರೀತಾರೆ, ಒಳಗಡೆ ಹೋಗ್ತೀನಿ. ಹೋಗಿ ನನ್ನ ಮುಖಾಂತರನೇ ಅವರು ನಿಮ್ಮದು ಬ್ರಾಂಚು ಇವ್ರದ್ದು ಇಮೇಲ್ ID ಕೊಡಿ ಅಂತಾರೆ. ಸೊ ನನಗೆ ಆಲ್ರೆಡಿ ನಾನು HDFC ಮೇನ್ ಬ್ರಾಂಚ್ ಹೆಡ್ ಆಫೀಸು ಕಸ್ಟಮರ್ ಕೇರ್ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲರಿಗೂ ಇಮೇಲ್ ಹಾಕಿದ್ದೆ. ಸೊ ಅವ್ರ ಕಡೆಯಿಂದ ರಿಪ್ಲೈ ಬರಬೇಕಾದ್ರೆ ನನಗೊಬ್ರದ್ದು ಈ ಬ್ರಾಂಚ್ ಮ್ಯಾನೇಜರ್ದು ಇಮೇಲ್ ID ಸಿಕ್ಕಿತ್ತು. ಸೊ ಅವ್ರಿಗೆ ನಾವು ಹೋಗಿ ಬ್ಯಾಂಕಲ್ಲೆಲ್ಲ ಕೇಳಿ ನಿಮ್ಮ ಮೇಲ್ ID ಕೊಡಿ ಅಂದರೆ ಕೊಡೋದಿಲ್ಲ ಅವರು, ಅವ್ರ ನಂಬರ್ ಸಮೇತ ನಮ್ಗೆ ಶೇರ್ ಮಾಡೋದಿಲ್ಲ. ಸೊ ಇದು ಇಮೇಲಲ್ಲಿ ಸಿಕ್ಕಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು. ನಾನು ಏನು ಮಾಡಿದೆ, ಅವ್ರ ಕಡೆಯಿಂದ ಆ ಒಂದು ಇಮೇಲ್ ID ಇವ್ರಿಗೆ ಕೊಡ್ತೀನಿ, ಈ ನಂಬರಿಗೆ ಕಳಿಸಿ ಬ್ರಾಂಚ್ ಮ್ಯಾನೇಜರ್ಗೆ ಅಂಥೇಳಿ. ನನ್ನ ಎದುರುಗಡೆನೇ ಅವ್ರು NOC ಬರೆದು ಕಳಿಸ್ತಾರೆ.
ಕಳಿಸಿದ ಕೂಡಲೇ ನಾನು ಇವರು ಬ್ರಾಂಚ್ ಮ್ಯಾನೇಜರ್ದು ಮೊಬೈಲ್ ನಂಬರ್ ಇತ್ತಲ್ವ ಇಮೇಲ್ನಲ್ಲಿ, ಸೊ ಅವ್ರಿಗೆ ಕಾಲ್ ಮಾಡಿರ್ತೀನಿ. ಸರ್ ಮೇಡಮ್, ನಾನು ಈ ಥರ ನಿಮ್ಮ ಬ್ಯಾಂಕಿಗೆ ಬಂದಿದ್ದೆ, ಈ ಥರ ನನ್ನ ಅಕೌಂಟ್ ಫ್ರೀಸ್ ಆಗಿದೆ ಅಂತ. ನೀವು ಹೇಳಿರೋ ಪ್ರಕಾರ ನಾನು ಗುಜರಾತಿಗೆ ಬಂದಿದ್ದೀನಿ NOC ತೊಗೊಳಕ್ಕೆ, ಈಗಷ್ಟೇ ನಿಮ್ಗೆ ಇಮೇಲ್ ಮಾಡಿ. ಅವರು ಏನು ಹೇಳ್ತಾರೆ ಅವಾಗ, ನನಗೆಲ್ಲ ಮಾಡೋಂಗಿಲ್ಲ, ಅವರು ಬಂದು ನಮ್ಮದು ಲೀಗಲ್ ಟೀಮಿಗೆ ಕಳಿಸ್ಬೇಕು, ನೀವೇನಕ್ಕೆ ನನ್ನ ಬ್ರಾಂಚ್ ID ಇಲ್ಲ, ಅವರು ಬ್ರಾಂಚ್ ಮ್ಯಾನೇಜರ್ ಕಳಿಸಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಲೀಗಲ್ ಅವ್ರಿಗೆ ಕಳ್ಸಂಗಿದ್ರೆ ಅವರು ನನ್ನ ಹತ್ರ ಇಮೇಲ್ ID ಕೇಳ್ತಿರಲ್ಲ ಅಂತ ನಾನು ಅವ್ರ ಕಡೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗುತ್ತೆ. ಅವರು ಬ್ರಾಂಚ್ ಮ್ಯಾನೇಜರ್ ಒಪ್ಕೊಳ್ಳೋದಿಲ್ಲ, ಇಲ್ಲ ನನಗೆ ಕಳಿಸಿದ್ರೆ ಏನೂ ಪ್ರಯೋಜನ. ನಾನು ತುಂಬ ರಿಕ್ವೆಸ್ಟ್ ಮೇಡಮ್, ನಾನು ತುಂಬ ದೂರದಿಂದ ಇಲ್ಲಿ ಬಂದಿದ್ದೀನಿ, ಬೆಂಗಳೂರಿಂದ ಗುಜರಾತ್ಗೆ, ದಯವಿಟ್ಟು ನೋಡಿ ಆಮೇಲೆ ಮೇಲ್ ಬಂದಿದ್ದೆ ಅಂದರೆ ಅವ್ರು ಕೊನೆಗೂ ಬಂದೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಹೋದೆ ಇವರು ಸೈಬರ್ ಕ್ರೈಮ್ ಆಫೀಸರ್ ಹತ್ರ ಹೋಗಿ ಮತ್ತೆ ಕೇಳಿದೆ, ಈ ಥರ ಇಮೇಲ್ ಹೋಗಿಲ್ವಂತೆ ಅವರಿಗೆ, ದಯವಿಟ್ಟು ಕ್ರಾಸ್ ಚೆಕ್ ಮಾಡಿ ಅಂತ. ಇಲ್ಲ, ನೀವು ಕೊಟ್ಟಿರೋ ಇಮೇಲ್ ID ಮಾಡಿದ್ದೀನಿ ಅಂತ ಮತ್ತೆ ತೋರಿಸ್ತಾರೆ ಅವರು. ನಾನು ಹೇಳ್ತೀನಿ ಒಂದು ಸಾಫ್ಟ್ ಕಾಪಿ ಕೊಡಿ ನನಗೆ, ಇಲ್ಲದ ಹಾರ್ಡ್ ಕಾಪಿ ಅದ್ರ ಕೊಡಿ, ಇಲ್ಲ ಫೋಟೋ ಆದರೂ ತೊಗೊಳ್ತೀನಿ ಅಂದರೆ ಯಾವುದಕ್ಕೂ ಅವ್ರು ಅಲೋ ಮಾಡೋದಿಲ್ಲ. ಇಲ್ಲ, ನೀವು ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ, ನಾವು ಆಲ್ರೆಡಿ ಇಮೇಲ್ ಕಳಿಸಿದ್ದೀವಿ ಅಂದ್ಬಿಟ್ಟು ಸ್ವಲ್ಪ ರೂಢಾಗೆ ಮಾಡ್ತಾರೆ ಅಲ್ಲಿ. ಯಾಕಂದರೆ ನಾವು ಹೋಗಿದ್ದ ಕೂಡಲೇ ಅವರು ಪಾಸಿಟಿವ್ ಆಗಿ ಯಾವುದು ನಮಗೆ ಆನ್ಸರ್ ಮಾಡೋದಿಲ್ಲ. ಬಟ್ ಹಾಗೆ ನಾನು ಯಾವ ಥರ ತೊಂದರೆಲಿ ಸಿಕ್ಕಾಕೊಂಡಿರ್ತೀನೋ ಅದೇ ರೀತಿ ಸುಮಾರು ಜನ ಬಂದಿರ್ತಾರೆ. ಈ ಆನ್ಲೈನ್ ಆ್ಯಪು ಮತ್ತು ಯಾವುದ್ಯಾವುದೋ ಫ್ರಾಡ್ ಆ್ಯಪ್ಲಿಂದ ಲೋನ್ ತಗೊಂಡು ಮೋಸ ಆಗಿರೋರು, ಇದು ಸುಮಾರು ಜನದ ಇದೇ ತೊಂದರೆಯಲ್ಲಿ ಅಲ್ಲಿ ಬಂದು ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ. ಸೊ ಯಾರಿಗೂ ಅವರು ಹಾರ್ಡ್ ಕಾಪಿ ಆಗಲಿ ಸಾಫ್ಟ್ ಕಾಪಿ ಆಗಲಿ ನಿಮ್ಮ ಕೈ ಕೊಡೋಲ್ಲ, ಅದು ಡೈರೆಕ್ಟ್ ಬ್ರಾಂಚ್ಗೆ ಕಳಿಸ್ತಾರೆ, ನೀವು ಅಲ್ಲೇ ಹೋಗಿ ವಿಚಾರಿಸಬೇಕು. ನಾವು ಹೊರಗಡೆ ಬರ್ತೀನಿ, ಮತ್ತೆ ಆ ಬ್ರಾಂಚ್ ಮ್ಯಾನೇಜರ್ ಕಾಲ್ ಮಾಡ್ತೀನಿ, ಆವಾಗ ಅವ್ರು ಒಪ್ಕೋತಾರೆ, ನನಗೆ ಬಂದಿದೆ, ಇದು ಪ್ರೊಸೀಜರ್ ಅಲ್ಲ, ನೀವು ನನಗೆ ಕಳಿಸ್ಬಾರ್ದು, ಆದರೂ ನೀವು ಅಷ್ಟು ದೂರ ಹೋಗಿದ್ದೀರಂತ ನಾನು ಇದನ್ನು ನಮ್ಮ ಲೀಗಲ್ ಟೀಮ್ ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ, ಅವರು ಓಕೆ ಅಂದರೆ ಮಾತ್ರ ನಾನು ನಿಮ್ಮ ಅಕೌಂಟ್ನ ಫರ್ದರ್ ಪ್ರಾಸೆಸ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಓಕೆ ಮೇಡಮ್ ಅಂಥೇಳಿ ನಾನು ಅಲ್ಲಿಂದ ಬರ್ತೀನಿ. ಬಂದು ಯೋಚನೆ ಮಾಡ್ತೀನಿ, ಕೋಲ್ಕತ್ತಾಗೂ ಹೋಗೋದಾ ಅಂದರೆ ಅಲ್ಲಿಂದ ಮತ್ತೆ ನಾನು ಫ್ಲೈಟ್ ಹಿಡಿಬೇಕು, ಮತ್ತೆ ನನಗೆ 7,000 to 8,000 ರೂಪೀಸ್ ಖರ್ಚಾಗುತ್ತೆ. ಸೊ ನೋಡೋಣ, ಇಲ್ಲಿ ಗುಜರಾತಿಗೆ ಬಂದಿದ್ದೀವಿ, ಇವರು ಗುಜರಾತದ NOC ಒಂದೇ ಅಲ್ವಾ ಕೇಳಿದ್ದು ಅಂಥೇಳಿ ಬ್ಯಾಂಕಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದು ಮಾರನೇ ದಿನ ನಾನು ಬ್ಯಾಂಕಿಗೆ ಹೋಗ್ತೀನಿ. ಬ್ಯಾಂಕ್ ಹೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನಾನು ಲೀಗಲ್ ಟೀಮ್ ಕಳಿಸಿದ್ದೀನಿ, ಅವ್ರ ಕಡೆಯಿಂದ ರೆಸ್ಪಾಂಡ್ ಬಂದಿಲ್ಲ ಅಂತ. ಅಲ್ಲೂ ಹೇಳ್ತೀನಿ, ಮೇಡಮ್ ನಾನು 1 ತಿಂಗಳಿಂದ ಓಡಾಡ್ತಿದ್ದೀನಿ ತೊಂದರೆಯಲ್ಲಿ, ನಾನು ಎಷ್ಟು ತುಂಬ ಕಷ್ಟಪಟ್ಟು ನಾನು ಗುಜರಾತ್ಗೆ ಹೋಗ್ತೀನಿ, NOC ಎಲ್ಲ ತೊಗೊಂಬರ್ತೀನಿ, ಯಾವುದೇದೋ ತೊಂದರೆಯಲ್ಲಿ ಸಿಕ್ಕಾಕೊಂಡು, ದಯವಿಟ್ಟು ನೀವು ಲೀಗಲ್ ಟೀಮಿಗೆ ಇನ್ನೊಂದು ಸರಿ ರಿಪ್ಲೈ ಮಾಡಿ, ಅವರು ರಿಪ್ಲೈ ಕೊಡೋವರೆಗೂ ನಾನು ಬ್ಯಾಂಕ್ ಕಡೆಯಿಂದ ಹೋಗಲ್ಲ ಅಂತ ಕೂತಿರ್ತೀನಿ. ಸೊ ಅವರು ಸ್ವಲ್ಪ ಓಕೆ ವೆಯ್ಟ್ ಮಾಡಿ ಅಂತ ಕೂರಿಸ್ತಾರೆ. ರೆಸ್ಪಾಂಡ್ ಬಂದ ಕೂಡಲೇ ನನ್ನ ಮುಂದೆನೇ ಅವರು ಅಕೌಂಟನ್ನ ರಿಲೀಸ್ ಮಾಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ, ಆ ಓಲ್ಡ್ ಆಗಿರೋ ಅಮೌಂಟ್ ಹಂಗೆ ಇರುತ್ತೆ, ನೀವು ಕೋಲ್ಕತ್ತಾದಲ್ಲೂ ಇನ್ನೊಂದು ಅಕೌಂಟು ನಿಮ್ಮದು ಕಂಪ್ಲೇಂಟ್ ಇದೆ, ಅಲ್ಲಿಂದ NOC ತೊಗೊಂಬಂದರೆ ಓಲ್ಡ್ ಆಗಿರೋ ಅಮೌಂಟ್ ಎಲ್ಲ ರಿಲೀಸ್ ಮಾಡ್ತೀನಿ. ನನಗೆ ಹೋಲ್ಡ್ ಆಗಿರೋ ಅಮೌಂಟ್ ಅದು ನಂದಲ್ಲ ಅಂದಮೇಲೆ ನನಗೆ ಬೇಡ ಮೇಡಮ್. ಸೊ ಅದು ಅಮೌಂಟ್ ಯಾರ ಕಡೆಯಿಂದ ಬಂದಿದೆಯೋ ಅದು ನನಗೂ ಗೊತ್ತಿಲ್ಲ, ಅಥವಾ ನಂದು ಅವ್ರಿಗೆ ಹೋಗಿದೆಯಾ ಅದು ಗೊತ್ತಿಲ್ಲ. ಹೋಲ್ಡಲ್ಲಿ ಇರೋ 10,000 ರೂಪಾಯಿ ಇರಲಿ, ನಂದು ಏನಿದೆಯೋ ನಂದು ಪರ್ಸ್ನಲ್ ಅಮೌಂಟ್ ಏನು ಸ್ಟಕ್ ಆಗಿದೆಯೋ ಅದನ್ನು ದಯವಿಟ್ಟು ರಿಲೀಸ್ ಮಾಡಿಸ್ಕೊಡಿ. ಅಂದರೆ ನಿಮ್ಮ ಅಕೌಂಟ್ ಚಾಲನೆಯಲ್ಲಿರುತ್ತೆ, ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು, ದುಡ್ಡು ತೊಗೋಬೋದು, ಎಲ್ಲ ಮಾಡ್ಬೋದು. ಹೋಲ್ಡಲ್ಲಿರೋ ಅಮೌಂಟ್ ನಾವು ರಿಲೀಸ್ ಮಾಡೋಕ್ಕಾಗಲ್ಲ, ಅದು ಹಂಗೆ ಇರುತ್ತೆ ಕೇಸು. ಸೊ ಈಗ ಯೂಸ್ ಮಾಡ್ಬೋದು ಅಂತಾರೆ. ಹೊರಗಡೆ ಬಂದು ಟ್ರೈ ಮಾಡ್ತೀವಿ, ಆಯಿತು. ಇಮಿಡಿಯೇಟಾಗಿ ನಾನು ದುಡ್ಡಲ್ಲಿ ಏನಿದೆ ಆ ದುಡ್ಡೆಲ್ಲನೂ ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಂಡು, ಯಾರ್ಯಾರಿಗೆ EMI ಕಟ್ಟಬೇಕು, ಯಾರ್ಯಾರ ಹತ್ರ ನಾನು ಸಹಾಯಕ್ಕೆ ಅಂತ ದುಡ್ಡು ತೊಗೊಂಡಿದ್ನೋ ಅವ್ರಿಗೆಲ್ಲ ವಾಪಸ್ ಕಳಿಸಿ ಆ ಅಕೌಂಟನ್ನ ಫ್ರೀಸ್ ಮಾಡಿಸ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಏನಪ್ಪ ಈ ವಿಡಿಯೋ ಕೊನೆಯಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರ ಮಾತು ಕೇಳೋಕ್ಕೆ ಹೋಗ್ಬಿಡಿ. ಸುಮಾರು ಜನ ಭಯ ಪಡಿಸ್ತಾರೆ, ಇಲ್ಲ ನೀನು ಹೋಗಬೇಡ ಅಲ್ಲಿಗೆ, ಅಲ್ಲಿಂದ ತೊಂದರೆಲಿ ಸಿಕ್ಕಾಕೊತೀಯ, ನೀವೇನು ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿದ್ರೆ ಎದುರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಏಕೆಂತ ಹೇಳಿದ್ರೆ ಸುಮಾರು ಜನ ಈ ಥರ ಫ್ರಾಡ್ ಮಾಡಿ ದುಡ್ಡು ತೊಗೊಳ್ತಿದ್ದಾರೆ, ಅವ್ರು ಎದುರ್ಕೋಬೇಕು. ಸೊ ನಾವು ಏನು ಮಾಡಿದೆ ಅಚಾನಕ್ಕಾಗಿ ಯಾವುದೋ ಒಂದು ದುಡ್ಡು ನಮ್ಮ ಅಕೌಂಟಿಗೆ ಬರುತ್ತೆ, ಆ ಅಕೌಂಟಿಗೆ ದುಡ್ಡು ಬಂದ ಕೂಡಲೇ ಇವ್ರು ಬ್ರಾಂಚ್ ಅಕೌಂಟ್ ಕಂಪ್ಲೀಟಾಗಿ ಬ್ಲಾಕ್ ಮಾಡೋದು, ಅದೆಲ್ಲನೂ RBI ರೂಲ್ಸ್ ಪ್ರಕಾರ ಅದು ಮಾಡೋಂಗಿಲ್ಲ. ಬಟ್ ಆದರೂ ಇವರು ಸೈಬರ್ ಕ್ರೈಮ್ ಬ್ರಾಂಚ್ ಅವ್ರು ಮಾಡ್ತಾಯಿದ್ದಾರೆ, ಸೈಬರ್ ಕ್ರೈಮ್ ಪೊಲೀಸ್ ಅವ್ರು ಮಾಡ್ತಿರ್ತಾರೆ. ಸೊ ನಮ್ಗೆ ಈ ಥರ ತೊಂದರೆ ಆದಾಗ ನಾವೇ ಹೋಗಿ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕೆ ವಿನಃ ಲಾಯರ್ಗೆ ದುಡ್ಡು ಕೊಡೋದು, ಲಾಯರ್ ಮೂಲಕ ಹೋಗಿ ಮಾತಾಡ್ಸೋದು ಅದೆಲ್ಲನೂ ವೇಸ್ಟ್ ಅಂದ್ಕೊತೀನಿ. ಯಾಕಂದರೆ ದುಡ್ಡು ಲಾಸ್ ಆಗುತ್ತೆ. ನೀವು ಏನೂ ಇಲ್ಲ, ಭಯಪಡದೆ ನೀವು ಆ ಬ್ರಾಂಚ್ಗಳಿಗೆ ಹೋಗಿ ವಿಚಾರಿಸ್ಬೋದು. ಸೊ ಯಾರಿಗೆ ಈ ರೀತಿ ಗುಜರಾತ್ ಗಾಂಧಿನಗರಲ್ಲಿ ಈ ಥರ ಏನಾದರೂ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನನ್ನ ಹತ್ರ ಸ್ಕ್ಯಾನರು ಎಲ್ಲ ಇದೆ. ಸೊ ಅವ್ರ ಇಮೇಲ್ ID ನಾನೇನೇನು ಪ್ರೊಸೀಜರ್ ಮಾಡಿದ್ದೀನೋ
ಆ ನಂಬರ್ ಎಲ್ಲನೂ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನಾನು ನಂಬರು ಹಾಕಿರ್ತೀನಿ. ನೀವು ಯಾವುದೇ ಟೈಮಲ್ಲಿ ನನಗೆ ಕರೆ ಮಾಡಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೀತಿ ಫಾಲೋ ಮಾಡಿ. ಇನ್ನೂ ಬೇರೆ ಯಾವುದೋ ನನಗೆ ಗೊತ್ತಿರೋ ಅಂಥ ಉಪಯೋಗ ಅಂತ ಮಾಹಿತಿನಿ ಈ ಚಾನಲಲ್ಲಿ ಹಾಕ್ತಿರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.